ಎಲ್ಲರಿಗೂ ನಮಸ್ಕಾರ. ಈ ತುಲಾ ರಾಶಿಯವರು ಕಳೆದ ನವೆಂಬರ್ ತಿಂಗಳಲ್ಲಿ ಮಿಶ್ರ ಫಲಿತಾಂಶನ ಅನುಭವಿಸಿದ್ರಿ. ಈ ಕಡೆ ಗುರುಬಲ ಇಲ್ಲದೇನೆ ಒದ್ದಾಟನೂ ಕೂಡ ನಡೆಸಿದ್ದೀರಾ. ಹಾಗೆಯೇ ಕೆಲವೊಂದು ಗ್ರಹಗಳಿಂದ ಯೋಗಗಳನ್ನು ಕೂಡ ಪಡ್ಕೊಂಡಿದ್ದೀರಾ. ಒಟ್ಟಾರೆಯಾಗಿ ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು ಅನ್ನೋ ಥರ ಜೀವನನ ಈ ನವೆಂಬರ್ ತಿಂಗಳಲ್ಲಿ ಈ ತುಲಾ ರಾಶಿಯವರು ಅನುಭವಿಸಿದ್ರಿ. ಆದರೆ ಈ ವರ್ಷದ ಕೊನೆಯ ತಿಂಗಳು, ಈ ಡಿಸೆಂಬರ್ ತಿಂಗಳಲ್ಲಿ ತುಲಾ ರಾಶಿಯವರಿಗೆ ಯಾವೆಲ್ಲ ಶುಭ ಫಲಗಳು ಬರುತ್ತೆ, ಯಾವೆಲ್ಲ ಅಶುಭ ಫಲಗಳು ಬರುತ್ತೆ, ಹಾಗೆಯೇ ಈ ಡಿಸೆಂಬರ್ ತಿಂಗಳಲ್ಲಿ ಯಾವೆಲ್ಲ ಫಲಾನುಫಲಗಳನ್ನ ಈ ತುಲಾ ರಾಶಿಯವರು ಅನುಭವಿಸ್ತಾರೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ, ಬನ್ನಿ. ಅದಕ್ಕೂ ಮುನ್ನ ನೀವೇನಾದರೂ ತುಲಾ ರಾಶಿಯವರಾಗಿದ್ದರೆ, ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ATV ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಎಲ್ಲ ತುಲಾ ರಾಶಿಯವರಿಗೂ ಕೂಡ ಶೇರ್ ಮಾಡಿ. ಈ ತುಲಾ ರಾಶಿಯವರು ಈ ಡಿಸೆಂಬರ್ ತಿಂಗಳು, ಈ ವರ್ಷದ ಕೊನೆಯ ತಿಂಗಳಲ್ಲಿ ಯಾವೆಲ್ಲ ಫಲಾನುಫಲಗಳನ್ನ ಅನುಭವಿಸ್ತಾರೆ ಅಂತ ನೋಡೋದಾದರೆ, ಈ ತುಲಾ ರಾಶಿಯವರಿಗೆ ಈ ತಿಂಗಳು ತುಂಬ ಅಂದರೆ ತುಂಬಾ ಅದೃಷ್ಟನ ಮಾಡಿದ್ದೀರಾ ಅಂತಾನೆ ಹೇಳ್ತೀನಿ. ಈ ವರ್ಷದ ಕೊನೆಯ ತಿಂಗಳು ಇದಾಗಿರೋದ್ರಿಂದ ಈ ತಿಂಗಳಲ್ಲಿ ನೀವು ಖಂಡಿತವಾಗಿಯೂ ಕೂಡ ಐಷಾರಾಮಿ ಜೀವನನ ನಡೆಸ್ತೀರಾ. ಸಂತೋಷದಿಂದ ಈ ತಿಂಗಳನ್ನ, ಈ ವರ್ಷನ ಎಂಡ್ ಮಾಡ್ತೀರಾ ಅಂತಾನೆ ಹೇಳ್ಬೋದು. ಈ ತುಲಾ ರಾಶಿಯವರಿಗೆ ಈ ಗುರುಬಲ ಗುರುಗ್ರಹ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಸಂಚಾರ ಮಾಡ್ತಿದ್ರು. ಹಾಗೇನೆ ಈಗ ಕಟಕ ರಾಶಿಯಿಂದ ಮಿಥುನ ರಾಶಿಗೆ ವಕ್ರವಾಗಿ ಸಂಚಾರ ಮಾಡ್ತಿರೋದ್ರಿಂದ ಈ ರಾಶಿಯವರಿಗೆ ಮತ್ತೆ ಗುರುಬಲ ಬಂತು ಅಂತಾನೆ ಹೇಳ್ಬೋದು. ಈ ರಾಶಿಯವರಿಗೆ ಗುರುಬಲ ವಾಪಸ್ ಬಂದಿರೋದ್ರಿಂದ ಆನೆ ಬಲ ಬಂದಂತಾಗಿರುತ್ತೆ. ಹಾಗಾಗಿ ಮೊದಲೇ ಹೇಳ್ದಾಗೆ ಈ ತಿಂಗಳು ತುಂಬ ಅಂದರೆ ತುಂಬಾ ಅದೃಷ್ಟದಿಂದ ಎಂಡ್ ಮಾಡ್ತೀರಾ. ಇನ್ನು ಗುರು ನಿಮ್ಮ ಭಾಗ್ಯದಲ್ಲೇ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಪ್ರಗತಿ ಅನ್ನೋದು ಉಂಟಾಗುತ್ತೆ. ಗುರುಗ್ರಹ ಭಾಗ್ಯಸ್ಥಾನದಲ್ಲಿ ನಿಮ್ಮ ರಾಶಿನ ನೋಡ್ತಿರೋದ್ರಿಂದ ಯಾರ್ಯಾರು ತುಲಾ ರಾಶಿಯ ವಿದ್ಯಾರ್ಥಿಗಳಿದ್ದೀರೋ ಅಂಥ ವಿದ್ಯಾರ್ಥಿಗಳಿಗೆ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಇರುತ್ತೆ. ನಿಮ್ಮ ವಿದ್ಯಾಭ್ಯಾಸದಲ್ಲಿ ನೀವು ಉತ್ತಮವಾದಂತಹ ಬೆಳವಣಿಗೆನ ಕಾಣ್ತೀರಾ. ನೀವು ಯಾವುದಾದ್ರೂ ಎಕ್ಸಾಮ್ಸ್ನ ಬರೆದಿದ್ರೆ, ಅಥವಾ ಶಾಲಾ ಕಾಲೇಜುಗಳಲ್ಲಿ ಯಾವುದಾದ್ರೂ ಎಕ್ಸಾಮ್ಸ್ನ ಅಟೆಂಡ್ ಮಾಡಿದರೆ, ಇಲ್ಲ ನಾರ್ಮಲ್ ಆಗಿ ಟೆಸ್ಟ್ಗಳೇನಾದರೂ ನಡೀತಿದ್ರೆ ಅದರಲ್ಲಿ ನೀವು ಓದಿರುವಂತಹ ಕ್ವಶನ್ಸೇ ಬರೋದು, ಇದರಿಂದ ನಿಮಗೆ ಉತ್ತಮವಾದಂತಹ ಅಂಕ ಸಿಗೋದು. ಈ ರೀತಿಯಾಗಿ ಸಂತೋಷದಿಂದ, ಲವಲವಿಕೆಯಿಂದ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಮತ್ತು ಯಶಸ್ಸನ್ನು ಕಾಣ್ತೀರಾ. ಇನ್ನು ವ್ಯಾಪಾರ ವ್ಯವಹಾರಸ್ಥರಿಗೂ ಕೂಡ ತುಂಬ ಅಂದರೆ ತುಂಬಾ ಲಾಭ ಇರುತ್ತೆ. ಯಾರ್ಯಾರು ಸ್ವಂತವಾಗಿ ವ್ಯಾಪಾರ ಮಾಡ್ತಿದ್ದೀರೋ ಅಥವಾ ವ್ಯವಹಾರಗಳನ್ನ ನಡೆಸ್ತಿದ್ದೀರೋ, ನನಗೂ ನಷ್ಟ ನೋಡಿ 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 ಸಾಕಾಗ್ಬಿಟ್ಟಿದೆ, ಲಾಭನ ನಾನು ನೋಡ್ತಾನೆ ಇಲ್ವಲ್ಲ ಅಂತ ಅಂದ್ಕೊಂಡಿದ್ರೆ ಈ ತಿಂಗಳಲ್ಲಿ ನೀವು ಈ ವರ್ಷದ ಅಂತ್ಯದಲ್ಲಿ ಖಂಡಿತವಾಗಿಯೂ ಕೂಡ ಸಾಕಷ್ಟು ರೀತಿಯಾದಂತಹ ಲಾಭನ ನೋಡ್ತೀರಾ. ಈ ಲಾಭದಿಂದ ನಿಮಗೆ ಸಂತೋಷಮಯವಾದಂತಹ ಜೀವನ ಅನ್ನೋದು ಸಿಗುತ್ತೆ. ಹಾಗೆಯೇ ಆರ್ಥಿಕವಾಗಿಯೂ ಕೂಡ ನೀವು ಸದೃಢರಾಗ್ತೀರಾ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಈ ತುಲಾ ರಾಶಿಯವರಿಗೆ ಈ ತಿಂಗಳು 98% ಅದ್ಭುತವಾಗಿರುತ್ತೆ. 98% ನಿಮಗೆ ತುಂಬ ಅಂದರೆ ತುಂಬಾ ಒಳ್ಳೆಯ ಫಲ ಅನ್ನೋದನ್ನು ಪಡ್ಕೊಳ್ತೀರಾ. ಈ ವರ್ಷದ ಕೊನೆಯ ಅಂತ್ಯದಲ್ಲಿ ಈ 12 ರಾಶಿಗಳಲ್ಲೂ ಕೂಡ ಈ ತುಲಾ ರಾಶಿಯವರೇ ಅದೃಷ್ಟವಂತರು. ಇನ್ನು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಯಾರ್ಯಾರು ಅಟೆಂಡ್ ಮಾಡಿದಿರೋ, ನಾನು ಗೌರ್ನಮೆಂಟ್ ಜಾಬ್ನ ತಗೋಬೇಕು ಅಂತ ಹೇಳಿ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಯಾರ್ಯಾರು ಬರೀತಿದ್ದೀರೋ ಅಂಥವರಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಸಕ್ಸಸ್ ಇರುತ್ತೆ. ನೀವು ಅಂದ್ಕೊಂಡಿರೋ ಥರನೇ ಕೆಲಸ ಕೂಡ ದೊರೆಯುತ್ತೆ. ಹಾಗೆಯೇ ಈ ರಾಶಿಯವರಿಗೆ ಬುಧ ಯೋಗಕಾರಕನಾಗಿರೋದ್ರಿಂದ ಪಿತ್ರಾರ್ಜಿತ ಆಸ್ತಿಯಲ್ಲಿ ಲಾಭವಿರುತ್ತೆ ಮತ್ತು ಯೋಗವಿರುತ್ತೆ. ಬುಧ ನಿಮ್ಮ ರಾಶಿಯಲ್ಲಿ ಯೋಗಕಾರಕನಾಗಿದ್ದಾನೆ ಅಂದರೆ ನಿಮಗೇನಾದರೂ ಪಿತ್ರಾರ್ಜಿತ ಆಸ್ತಿ ಬರಬೇಕು ಅಂತ ಏನಾದರೂ ಇದ್ದರೆ ಪಿತ್ರಾರ್ಜಿತ ಆಸ್ತಿ ಬಂದು ನಿಮ್ಮ ಕೈ ಸೇರುತ್ತೆ. ನಿಮ್ಮ ಪಿತ್ರಾರ್ಜಿತ ಆಸ್ತಿಯಲ್ಲಿ ಯೋಗ ಇರೋದ್ರಿಂದ ನಿಮಗೇನಾದರೂ ಪಿತ್ರಾರ್ಜಿತ ಆಸ್ತಿ ಮುಖಾಂತರ ಹಣ ಬರಬೇಕಾಗಿದ್ರೆ ಅಥವಾ ಪಿತ್ರಾರ್ಜಿತ ಆಸ್ತಿಯಲ್ಲಿ ತೊಂದರೆ ಇದ್ದರೆ ಅಂತಹ ಪಿತ್ರಾರ್ಜಿತ ಆಸ್ತಿ ನಿಮಗೆ ಬರುತ್ತೆ. ಹಾಗಾಗಿ ನೀವು ಐಷಾರಾಮಿ ಜೀವನನ ನಡೆಸಬಹುದು, ಶ್ರೀಮಂತರಾಗಬಹುದು ಇದರಿಂದ. ಇನ್ನು ಕೋರ್ಟು ಕಚೇರಿ ಆಸ್ತಿಯ ವಿಚಾರದಲ್ಲೇನಾದರೂ ಇದ್ದರೆ ಜಯ ನಿಮ್ಮದೇ ಆಗಿರುತ್ತೆ. ನೀವೇನಾದರೂ ಆಸ್ತಿ ವಿಚಾರವಾಗಿ ಕೋರ್ಟು ಕಚೇರಿಯಲ್ಲಿ ಅಲ್ದಾಡ್ತಿದ್ರೆ, ತುಂಬ ಅಂದರೆ ತುಂಬಾ ಒದ್ದಾಡ್ತಿದ್ರೆ, ಆಸ್ತಿ ಒದ್ದಾಟದಲ್ಲಿ ನಿಮಗೆ ತುಂಬ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ. ನೀವೇ ಸಕ್ಸಸ್ ಅನ್ನೋದನ್ನು ಕಾಣ್ತೀರಾ. ಜೊತೆಗೆ
ಏನಾದರೂ ನೀವು ಆಸ್ತಿ ವಿಚಾರದಲ್ಲಿ ಏನಾದರೂ ಅಣ್ಣ ತಮ್ಮಂದಿರು ಜಗಳ ಮಾಡ್ಕೊಂಡಿದ್ರೆ ನೀವು ಕೂತು ಸಮಾಧಾನವಾಗಿ ಮಾತಾಡಿಕೊಂಡ್ರೆ ಆಸ್ತಿಯ ವಿಚಾರವಾಗಿ ಎಲ್ಲವೂ ಫುಲ್ ಸ್ಟಾಪ್ ಆಗುತ್ತೆ. ಹಾಗೆಯೇ ಆಸ್ತಿನೂ ಕೂಡ ಬಂದು ನಿಮ್ಮ ಕೈ ಸೇರುತ್ತೆ. ಇನ್ನು ತಂದೆಯ ವ್ಯಾಪಾರದಲ್ಲಿ ಜಯ ಸಿಗುತ್ತೆ. ಸೂರ್ಯ ಕೂಡ ಒಳ್ಳೆ ಸ್ಥಾನದಲ್ಲಿ ಇರೋದ್ರಿಂದ ನಿಮ್ಮ ತಂದೆ ವ್ಯಾಪಾರ ಮಾಡ್ತಿದ್ರೆ ಅಥವಾ ವ್ಯವಹಾರ ಮಾಡ್ತಿದ್ರೆ ಅವರಿಗೆ ಆರ್ಥಿಕವಾಗಿ ಲಾಭವಾಗುತ್ತೆ. ಅವರಿಗೆ ಒಳ್ಳೆ ಹಣ ಅನ್ನೋದು ಬರುತ್ತೆ. ಹಾಗಾಗಿ ನೀವು ಕೂಡ ತುಂಬ ತುಂಬಾ ಸಂತೋಷವಾಗಿರ್ತೀರಾ. ಇನ್ನು ವಿದೇಶದಲ್ಲಿ ಉದ್ಯೋಗ ಪ್ರಯತ್ನ ಯಾರ್ಯಾರು ಮಾಡ್ತಿದ್ದೀರೋ ಅಂಥವ್ರಿಗೆ ಒಳ್ಳೆಯದಾಗುತ್ತೆ. ನೀವು ನನ್ನ ಎಜುಕೇಷನ್ ಮುಗೀತು, ಹೈಯರ್ ಸ್ಟಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಆಗುತ್ತೆ. ಜೊತೆಗೆ ಇಲ್ಲ ನಾನು ವಿದೇಶಕ್ಕೆ ಹೋಗಿ ಒಳ್ಳೆ ಕೆಲಸನ ಹುಡ್ಕೊಬೇಕು ಅಂತೇನಾದರೂ ಅನ್ಕೋತಿದ್ರು ಕೂಡ ಆಗುತ್ತೆ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ವಿದೇಶ ಪ್ರಯಾಣದಲ್ಲಿ ಈ ರಾಶಿಯವರಿಗೆ ಯೋಗ ಇರುತ್ತೆ. ಇನ್ನು ನೀವೇನಾದರೂ ಹೊಸ ಕೆಲಸಕ್ಕೆ ಹುಡುಕಾಟ ಮಾಡ್ತಿದ್ರು ಕೂಡ ಆಗುತ್ತೆ. ನೀವೇನಾದರೂ ಇದಕ್ಕಿಂತ ಒಳ್ಳೆ ಜಾಬ್ ಬೇಕು ನನಗೆ ಅಂತ ಆಲ್ರೆಡಿ ಇರುವಂಥ ಜಾಬ್ನ ಕ್ವಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಒಳ್ಳೆ ಕೆಲಸನ ಹುಡುಕಾಡ್ತಿದ್ರೆ, ಇಲ್ಲ ನನ್ನ ಎಜುಕೇಷನ್ ಮುಗೀತು ನಾನು ಒಂದೊಳ್ಳೆ ಕೆಲಸನ ಹುಡ್ಕೊಬೇಕು ಅಂತ ಅನ್ಕೋತಿದ್ರೆ ನೀವು ಖಂಡಿತವಾಗಿಯೂ ಕೂಡ ಈ ಟೈಮಲ್ಲಿ ಸ್ವಲ್ಪ ಎಫರ್ಟ್ ಹಾಕಿ ಇಂಟರ್ವ್ಯೂನ ಕೊಟ್ಟರೆ ನಿಮಗೆ ಒಳ್ಳೆ ಜಾಬೇ ಸಿಗುತ್ತೆ. ಒಳ್ಳೆ ಸ್ಯಾಲ್ರಿ ಇರುವಂಥ ಜಾಬ್ ನಿಮಗೆ ಸಿಗುತ್ತೆ. ಇನ್ನು ಕೇತು ಲಾಭಸ್ಥಾನದಲ್ಲಿ ಇರೋದ್ರಿಂದ ಹಣಕಾಸಿನ ಒಡನಾಟ ಚೆನ್ನಾಗಿರುತ್ತೆ. ಕೇತು ನಿಮ್ಮ ಲಾಭಸ್ಥಾನಕ್ಕೆ ಬಂದು ಕೂತ್ಕೊಂಡಿರೋದ್ರಿಂದ ನೀವೇನಾದರೂ ರಿಯಲ್ ಎಸ್ಟೇಟ್ ಕೆಲಸ ಮಾಡ್ತಿದ್ರೆ ಅಥವಾ ಈ ಭೂಮಿ ಸಂಬಂಧಪಟ್ಟಂತಹ ಕೆಲಸನ ಮಾಡ್ತಿದ್ರೆ ಹಣಕಾಸಿನ ಒಡನಾಟ ಚೆನ್ನಾಗಿರುತ್ತೆ. ನಿಮಗೆ ಹಣಕಾಸಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಬರಲ್ಲ. ಒಟ್ಟಾರೆಯಾಗಿ ನಿಮಗೇನಾದರೂ ಹಣ ಬೇಕು ಅಂತ ಅಂದ್ಕೊಂಡಿದ್ರೆ ಆ ಟೈಮ್ಗೆ ಪರ್ಫೆಕ್ಟಾಗಿ ನಿಮ್ಮ ಕೈಗೆ ಹಣ ಬಂದು ಸೇರುತ್ತೆ. ಅಂದರೆ ನಿಮ್ಮ ಹಣನೇ ಆಗಿರಬೇಕು ಅಂತೇನಿಲ್ಲ. ಈಗ ನೀವೇನೋ ಒಂದು ಮನೆ ಕಟ್ಟಿಸ್ತಿರ್ತೀರ, ಸಡನ್ನಾಗಿ ನಿಮಗೆ ಹಣ ಬೇಕಾಗಿರುತ್ತೆ, ಸಡನ್ನಾಗಿ ಯಾರಾದರೂ ಕೊಡ್ತಾರೆ. ಈ ರೀತಿಯಾಗಿ ನಿಮಗೆ ಹಣಕಾಸಿನ ಒಡನಾಟ ತುಂಬ ಚೆನ್ನಾಗಿರುತ್ತೆ. ಇನ್ನು ಎಷ್ಟು ಎಫರ್ಟ್ ಹಾಕಿ ಕೆಲಸ ಮಾಡ್ತಿರೋ ಅಷ್ಟು ಒಳ್ಳೆಯದಾಗುತ್ತೆ. ಇವಾಗ ಮೊದಲೇ ನಾವು ಹೇಳೋ ಥರ ನಾವು ಏನೂ ಮಾಡ್ದೇನೆ ನನ್ನ ಟೈಮ್ ಚೆನ್ನಾಗಿದೆ ಅಂತ ಹೇಳಿ ಕೂತ್ಕೊಂಡ್ಬಿಟ್ರೆ ನಮಗೆ ಏನೋ ಒಂದು ದೊಡ್ಡದಾದಂತಹ ಲಾಭ ಬರಬೇಕಾಗಿರುತ್ತೆ. ಅದರಲ್ಲಿ 1% ಆ ಥರ ಬರಬಹುದು ಸುಮ್ಮನೆ ಏನೋ ಕೆಲಸ ಮಾಡದೆ ಇದ್ಬಿಟ್ರೆ. ಆದರೆ ನೀವೇನಾದರೂ ತುಂಬ ಎಫರ್ಟ್ ಹಾಕಿ ಕೆಲಸ ಮಾಡ್ತಿದ್ರೆ ನಿಮಗೆ ಏನು ಸಿಗಬೇಕೋ, ಎಷ್ಟು ಸಿಗಬೇಕೋ ಅದಕ್ಕಿಂತ ಹೆಚ್ಚಿನದಾಗಿ ಲಾಭ ಸಿಗುತ್ತೆ. ಇನ್ನು ಈ ರಾಶಿಯವರಿಗೆ ನಿಮ್ಮ ಕನಸು ನನಸಾಗುವಂಥ ಸಮಯ ಬಂದೇ ಬರುತ್ತೆ. ಅದು ಈ ತಿಂಗಳಲ್ಲೇ. ನಿಮ್ಮ ಕನಸನ್ನು ನನಸು ಮಾಡ್ಕೊಳ್ಳೋಕೆ ಇದು ತಿಂಗಳು ಬಹಳಾನೇ ಒಳ್ಳೆಯದು. ಇನ್ನು ಕುಜನಿಂದ ಭೂಮಿಯಿಂದ ಲಾಭ ಸಿಗುತ್ತೆ. ಮೊದಲೇ ಹೇಳಿದಾಗೆ ಯಾರ್ಯಾರು ರಿಯಲ್ ಎಸ್ಟೇಟ್ ಕೆಲಸ ಮಾಡ್ತಿದ್ದೀರಾ ಅದರಲ್ಲೂ ಕೂಡ ಲಾಭ ಇರುತ್ತೆ. ಇನ್ನು ಸೂರ್ಯನಿಂದ ಸರ್ಕಾರಿ ಕೆಲಸ ಮಾಡುವವರಿಗೆ, ರಾಜಕೀಯದಲ್ಲಿರುವವರಿಗೂ ಕೂಡ ಒಳ್ಳೆಯದಾಗುತ್ತೆ. ಯಾರ್ಯಾರು ಗೌರ್ಮೆಂಟ್ ಕೆಲಸ ಮಾಡ್ತಿದ್ದೀರೋ ಅಂಥವರಿಗೆ ಖಂಡಿತವಾಗಿಯೂ ಕೂಡ ಒಳ್ಳೆ ಸ್ಯಾಲ್ರಿ ಅಥವಾ ಪ್ರಮೋಷನ್ನು, ಟ್ರಾನ್ಸ್ಫರು ನೀವೇನು ಅಂದ್ಕೊಂಡಿರ್ತೀರೋ ಅದೆಲ್ಲವೂ ಕೂಡ ಆಗುತ್ತೆ. ಇನ್ನು ಶತ್ರುಗಳ ಸಂಹಾರವಾಗುತ್ತೆ. ನಿಮ್ಮ ಹಿತಶತ್ರುಗಳು, ಬಹಿರಂಗ ಶತ್ರುಗಳು ಅವರೆಲ್ಲರೂ ಕೂಡ ದೂರ ಆಗಿಬಿಡ್ತಾರೆ. ಇನ್ನು ಬಿಸ್ನೆಸ್ ಮ್ಯಾನ್ಗಳಿಗೂ ಕೂಡ ಲಾಭವಾಗುತ್ತೆ. ಇನ್ನು ಗುರುವಿನಿಂದ ಬಾಕಿ ಇರುವಂತಹ ಕೆಲಸಗಳು ಕೂಡ ಆಗೋಗುತ್ತೆ. ಇನ್ನು ಶನಿಯಿಂದ ನಿಮಗೆ ತುಂಬ ಯೋಗ ಇರೋದ್ರಿಂದ ಸ್ವಲ್ಪ ಎಫರ್ಟ್ ಹಾಕಿದ್ರೂ ಕೂಡ ಜಾಸ್ತಿ ಲಾಭನ ಪಡಬಹುದು. ಇನ್ನು ಮದುವೆ ಆಗುವಂತಹ ಯೋಗ ಕೂಡ ಈ ತುಲಾ ರಾಶಿಯವರಿಗೆ ಇರುತ್ತೆ. ಇನ್ನು ಈ ರಾಶಿಯವರು ಏನೇನು ಎಚ್ಚರಿಕೆಯನ್ನು ವಹಿಸ್ಕೊಬೇಕು ಅಂತ ನೋಡೋದಾದರೆ, ಶುಕ್ರ ಮಾತ್ರ ನಿಮ್ಮ ರಾಶಿಯಲ್ಲಿ ನೀಚರಾಗಿರೋದ್ರಿಂದ ದುಶ್ಚಟಗಳಿಂದ ನೀವು ದೂರ ಇರಬೇಕಾಗುತ್ತೆ. ಯಾವುದೇ ರೀತಿಯಾದಂತಹ ಮಾದಕ ವಸ್ತುಗಳಿಂದ, ಜೊತೆಗೆ ಈ ಹಾರ್ಡ್ ಡ್ರಿಂಕ್ಸು ಇದೆಲ್ಲದರಿಂದ ನೀವು ದೂರ ಇರಬೇಕಾಗುತ್ತೆ. ಇನ್ನು ಯಾವುದೇ ಕಾರಣಕ್ಕೂ ಕೂಡ ಕುಡಿದು ವಾಹನನ ಚಲಾಯಿಸಬೇಡಿ. ಯಾವುದೇ ಕಾರಣಕ್ಕೂ ಕೂಡ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಬೇಡಿ. ಇದರಲ್ಲೂ ಕೂಡ ತೊಂದರೆ ಇದೆ. ಇನ್ನು ರಾಹು ನಿಮ್ಮ ಸಂತಾನಕ್ಕೆ ವಿಳಂಬ ಕೊಡ್ತಾರೆ, ಎಚ್ಚರ ವಹಿಸಿ. ಇನ್ನು ಪರಿಹಾರ ಏನೇನು ಮಾಡ್ಕೊಬೇಕು ಅಂತ ನೋಡೋದಾದರೆ, ರಾಹುವಿನ ಶಾಂತಿಗಾಗಿ ದುರ್ಗಾದೇವಿ ಮಂತ್ರನ ಪಠನೆ ಮಾಡಿ. ಇನ್ನು ಮಹಾಲಕ್ಷ್ಮಿಯ ಆರಾಧನೆ ಮಾಡ್ಕೊಳ್ಳಿ. ಇವೆರಡು ಕೆಲಸನ ಮಾಡಿದ್ರೆ ಈ ತುಲಾ ರಾಶಿಯವರಿಗೆ ಈ ತಿಂಗಳು ತುಂಬಾ ಯೋಗ ಇರುವಂತಹ ತಿಂಗಳು. ನೋಡಿದ್ರಲ್ಲ ಈ ತುಲಾ ರಾಶಿಯವರಿಗೆ ಡಿಸೆಂಬರ್ ತಿಂಗಳು ಹೇಗಿತ್ತು ಅಂತ. ನಿಮ್ಮದು ಕೂಡ ತುಲಾ ರಾಶಿನಾ? ಹಾಗಿದ್ರೆ ತಪ್ಪದೇ ಈಗಲೇ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.